ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮೀಶೋ ಇಂದ ತರಿಸಿರುವಂತ ಒಂದಷ್ಟು ಕುರ್ತಾ ಸೂಟ್ಸ್ ನ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಕಾಲೇಜ್ ವೇರಿಗಾಗಿರ್ಬೋದು ಅಥವಾ ಆಫೀಸ್ ವೇರಿಗಾಗಿರ್ಬೋದು ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ಅಂಡ್ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಎಲ್ಲಾ ಪ್ರಾಡಕ್ಟಿಗೂ ದುಪ್ಪಟ್ಟ ಇದೆ, ಸೊ ಹಾಗಾಗಿ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ಯಾರಿಗಾದ್ರು ಈ ಒಂದು ಕುರ್ತಾ ಸೂಟ್ಸ್ ಇಷ್ಟ ಆದ್ರೆ ಅಥವಾ ನೀವ್ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡ್ರೆ ಪ್ರತಿಯೊಂದು ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಗೆ ಇದನ್ನ ಸ್ಟೈಲ್ ಮಾಡ್ತೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡ್ಲಿಕ್ಕಿಂತ ಮುಂಚೆ ನೀವ್ ಯಾರಾದ್ರೂ ನನ್ನ ಈ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನನ್ನೆಲ್ಲ ಪ್ರಾಡಕ್ಟ್ಸ್ ಕೂಡ ಮುಂಚೆನೆ ಹೇಳ್ದಾಗೆ ಮೀಶೋಲ್ ತರಿಸಿದ್ದು. ಆಕ್ಚುಲಿ ಎಲ್ಲ ಓಪನ್ ಮಾಡಿದ್ದೀನಿ. ಅಂಡ್ ಇವತ್ತಿನ ಮೊದಲನೇ ಕುರ್ತಾ ಬಂದು ದುಪ್ಪಟ್ಟ ಇದೆ, ಮರೂನ್ ಕಲರ್ ದುಪ್ಪಟ್ಟ ಇದೆ. ಅಂಡ್ ಇದಕ್ಕೆ ಗ್ರೇ ಕಲರ್ದು ಪ್ಯಾಂಟ್, ಕಾಟನ್ ಅಂಡ್ ಗ್ರೇ ಕಲರ್ದು ಟಾಪ್. ಕುರ್ತಾ ಕೂಡ ಗ್ರೇ ಕಲರ್ ಅಲ್ಲಿ ಇದೆ. ಮುಂದೆ ಯೂನೆಕ್ ಇದೆ ಅಂಡ್ ಸ್ಲೀವ್ಸ್ ಬಂದು 3/4 ಇದೆ. ನನಗೆ ಆಕ್ಚುಲಿ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು, ಸೊ ಹಾಗಾಗಿ ನಾನು ಇದನ್ನ ಬುಕ್ ಮಾಡಿದ್ದು. ಅಂಡ್ ಇದು ಕೂಡ ನಿಮಗೆ 400 ಸಮಥಿಂಗ್ ಅಲ್ಲಿ ಸಿಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಇದು ಪರ್ಸನಲಿ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ನಾನು ಈ ಒಂದು ಕುರ್ತಾನ ಬುಕ್ ಮಾಡಿದ್ದು. ಅಂಡ್ ನೆಕ್ಸ್ಟ್ ಒನ್ ಬಂದು ವೈಟ್ ಅಂಡ್ ಬ್ಲೂ ಕಲರ್. ಅಂಡ್ ಇದು ನನಗೆ ಇಷ್ಟ ಆಯಿತು. ಸೊ ದುಪ್ಪಟ್ಟ ಈ ರೀತಿ ಇದೆ, ಕಾಟನ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಟಾಪ್, ಸ್ವಲ್ಪ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಥ್ರೆಡ್ ಮತ್ತೆ ಚಿಂಕೀಸ್ ಯೂಸ್ ಮಾಡಿ ಸ್ವಲ್ಪ ವರ್ಕ್ ಇದೆ, ವೀನೆಕ್ ಇದೆ. ಅಂಡ್ ಇದು ನನಗೆ ಇಷ್ಟ ಆಯಿತು. ಅಂಡ್ ಸ್ಲೀವ್ಸ್ ಕೂಡ ಇದು ಕೂಡ 3/4 ಇದೆ. ಅಂಡ್ ಅಗೇನ್ ನಿಮಗೆ ಇಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ಯಾಂಟ್, ನಾನೆಲ್ಲೋ ವೈಟ್ ಪ್ಯಾಂಟ್ ಕೊಟ್ಟಿರ್ತಾರೆ ಅನ್ಕೊಂಡೆ, ಇಲ್ಲ ಕೆಳಗಡೆ ಬಾರ್ಡರ್ನೇ ಸ್ವಲ್ಪ ಆಂಕಲ್ ಹತ್ರನೂ ಕೊಟ್ಟು ವರ್ಕ್ ಮಾಡಿದ್ದಾರೆ. ಸೊ ಸಿಗ್ರೆಟ್ ಪ್ಯಾಂಟ್ ಇದೆ ಇದಕ್ಕೆ. ಅಂಡ್ ಇದು ಟಾಪ್ ಅಂಡ್ ಇದು ದುಪ್ಪಟ್ಟ. ಸೊ ಇದು ಕೂಡ 500 ಸಮಥಿಂಗ್. ನೆಕ್ಸ್ಟ್ ಕುರ್ತಾ. ಅಂಡ್ ಅದಕ್ಕೂ ಮುಂಚೆ ನಾನು ಯಾವುದೇ ರೀತಿಯಾದಂಥ ಪ್ರೈಸಸ್ನ ಅಕ್ಯುರೇಟ್ ಆಗಿ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಾನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬರ್ತಿದೆ. 1 ವೀಕ್ 10 ಡೇಸ್ ಆಗ್ತಿರ್ಬೋದು. ಸೊ ವೇರಿಯೇಷನ್ ಇರುತ್ತೆ. ಸೊ ಬಟ್ ಎಲ್ಲ ಕೂಡ 500-600 ಒಳಗಡೆನೆ ಇರುವಂಥದ್ದು. ಅಂಡ್ ಇದು ನನ್ನ ನೆಕ್ಸ್ಟ್ ಕುರ್ತಾ ಸೂಟ್ಸ್. ಆಕ್ಚುಲಿ ನಂತರ ಈ ಕಲರ್ದು ಡ್ರೆಸ್ ಆಗಲಿ ಟಾಪ್ ಆಗಲಿ ಯಾವುದೂ ಇರಲಿಲ್ಲ, ಸೊ ಕಲರ್ಗೋಸ್ಕರ ನಾನು ತಗೊಂಡಿದ್ದು. ಇದಕ್ಕೂ ಅಷ್ಟೇ ದುಪ್ಪಟ್ಟ ಇದೆ ಅಂಡ್ ಟಾಪ್. ಇದು ಇಲ್ಲಿ ಮಿರರ್ ವರ್ಕ್ ಬಂದಿದೆ ಅಂಡ್ ಪ್ಯಾಂಟ್ ಈ ರೀತಿ ಇದೆ. ನೆಕ್ಸ್ಟ್ ದುಪ್ಪಟ್ಟ. ಇದು ಕಾಟನ್ ಅಲ್ಲ, ಸಿಂಥೆಟಿಕ್ ಮೆಟೀರಿಯಲ್ ದುಪ್ಪಟ್ಟ. ಅಂಡ್ ಇದು ಕೂಡ, ಇದು ಕುರ್ತಾ ಬಂದು ಕಾಟನ್ ಕುರ್ತಾ. ಸೊ ಇದು ನನ್ನ 3ನೇ ಕುರ್ತಾ ಸೂಟ್ಸ್. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಮಿರರ್ ವರ್ಕ್ ಇದೆ ಇಲ್ಲಿ ಅಂಡ್ ಇಲ್ಲಿ ಮುಂದೆ. ಅಂಡ್ ಇದು ನನ್ನ ನೆಕ್ಸ್ಟ್ ಪ್ರಾಡಕ್ಟ್. ಆಕ್ಚುಲಿ ಏನಂದ್ರೆ ನನ್ನ ಹತ್ರ ವೈಟ್ ಮತ್ತೆ ಪಿಂಕ್ದು ಕುರ್ತಾ ಒಂದು ಆಲ್ರೆಡಿ ಇತ್ತು, ಕುರ್ತಾ ಸೂಟ್ಸೆ. ಬಟ್ ನಂಗೆ ಇದೇನೋ ನೋಡಿದ ತಕ್ಷಣ ಒಂಥರ ಇಷ್ಟ ಆಯಿತು. ಕಾಲರ್ ಇದೆ ಇದು. ಇದು ಟಾಪ್, ಮುಂದೆ ಲೈಕ್ ಯಾವ ನೆಕ್ ನನಗೆ ಗೊತ್ತಿಲ್ಲ, ಬಟ್ ಇದು ಇಲ್ಲಿ ಲೇಸಲ್ಲಿ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಅಂಡ್ ಇದು ಕೂಡ 3/4. ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ಇದು ಬಂದು ಅಂಬ್ರೆಲಾ. ಅಂಡ್ ಇದು ಪ್ಯಾಂಟ್, ಪ್ಯಾಂಟಿಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ದೆನ್ ಅಗೇನ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ವೈಟ್ ಅಂಡ್ ಪಿಂಕ್ ಅಂಡ್ ಗ್ರೀನ್ ಕಲರ್ ಚೆನ್ನಾಗಿ ಕಾಣುತ್ತೆ. ಈ 3 ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ನಂಗೆ ಆಕ್ಚುಲಿ ಫ್ರಂಟ್ ನೆಕ್ ಇದು ತುಂಬಾ ಇಷ್ಟ ಆಯಿತು. ಇದು ಲೇಸಲ್ಲಿ ಕೊಟ್ಟಿರುವಂಥದ್ದು ಯೂನಿಕ್ ಆಗಿದೆ ಅನಿಸ್ತು, ಸೊ ಹಾಗಾಗಿ ತಗೊಂಡಿದ್ದು. ಅಂಡ್ ಇದು ಈ ವಿಡಿಯೋದು ಲಾಸ್ಟ್ ಕುರ್ತಾ ಸೂಟ್. ನನಗೆ ಆಕ್ಚುಲಿ ಇದನ್ನ ತಗೊಳ್ಳ ಬೇಡವಾ ಅಂತ ಅನ್ಕೋತಿದ್ದೆ, ಯಾಕೆಂದ್ರೆ ಇದು ಒಂದಕ್ಕೆ ಮಾತ್ರ 1100 ಸಮಥಿಂಗ್ ಆಯಿತು. ಅಂಡ್ ಪ್ಯಾಕೇಜಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ. ಬಟ್ ಇರಲಿ ಅಂತ ಹೇಳ್ಬಿಟ್ಟು ತೆಕ್ಕೊಂಡಿದ್ದು. ಇದಂತೂ ಇನ್ನ ಲೈಕ್ ವರ್ತ್ ಇದೆ 1000 ರೂಪೀಸ್ ಕೊಟ್ಟಿದ್ದಕ್ಕೂ.
ಆಕ್ಚುಲಿ ಇದು ಬಂದು ಪಾಕಿಸ್ತಾನಿ ಸೂಟ್. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ಲಾತ್ ಕೂಡ ನಾನು ಮೀನಾ ಬಜಾರಲ್ಲಿ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ತಿದ್ದೆ. ಅಲ್ಲಿ ನಾನು ಕುರ್ತಾ ಪೀಸಿಗೆನೆ 1000 ಪೇ ಮಾಡ್ತಿದ್ದೆ ಆ್ಯಂಡ್ ಅಗೇನ್ ಅದಕ್ಕೆ ಇನ್ನೊಂದು 1000 ಸ್ಟಿಚಿಂಗ್ ಚಾರ್ಜಸ್ ಆಗ್ತಿತ್ತು. ಬಟ್ ಇದು ಆಲ್ರೆಡಿ ಸ್ಟಿಚ್ಡ್ ಆಗಿರುವಂಥದ್ದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ ಹತ್ರ ಯಾವುದೇ ರೀತಿ ಲೈನಿಂಗ್ ಕೊಟ್ಟಿಲ್ಲ ಆ್ಯಂಡ್ ಇಲ್ಲೂ ಕೂಡ ಲೇಸ್ ವರ್ಕ್ ನೋಡ್ಬೋದು. ಇದು ಒಂದೇ ಮಾತ್ರ 1100 ಪೇ ಮಾಡಿದ್ದು. ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ. ಪಾಕಿಸ್ತಾನಿ ಪ್ಯಾಂಟೇ ಕೊಟ್ಟಿದ್ದಾರೆ. ಕೆಳಗಡೆ ಲೇಸ್ ಡಿಸೈನ್ ಇದೆ. ಆ್ಯಂಡ್ ದುಪ್ಪಟ್ಟ ಕೂಡ ಅಷ್ಟೇ ಸೇಮ್ ಕ್ಲಾತಲ್ಲೇ ದುಪ್ಪಟ್ಟಾಗೆ ಲೇಸ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಂತರ ಈ ಕಲರ್ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ತಗೊಂಡೆ. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೂ ಡಿಫ್ರೆಂಟ್ ಕಲರ್ ಸಿಗುತ್ತೆ. ಬ್ಲ್ಯಾಕ್ ಇದೆ, ಚೆರಿ ರೆಡ್ ಇದೆ, ವೈಟ್ ಇದೆ, ಗ್ರೇ ಇದೆ. ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು, ಸೊ ಹಾಗಾಗಿ ನಾನು ಈ ಕಲರ್ನ ತಗೊಂಡೆ. ಸೊ ನಾನು ಇದಿಷ್ಟು ಕೂಡ ಮೀಶೋಯಿಂದ ಪರ್ಚೇಸ್ ಮಾಡಿದಂಥ ಪ್ರಾಡಕ್ಟ್ಸ್ ಆಗಿತ್ತು. ಸೊ ನಾನು ಇವಾಗ ಇದನ್ನು ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ವೇರ್ ಮಾಡಿ ಒಂದ್ಸಲ ತೋರಿಸ್ತೀನಿ. ಸೊ ಬೇಗ ಒಂದೊಂದಾಗೆ ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡಿ. ಫಸ್ಟ್ ಔಟ್ಫಿಟ್ ಫುಲ್ ವಾವ್ ಅನ್ನಿಸ್ತಿದೆ. 5 ಔಟ್ ಆಫ್ 5 ಕೊಡ್ಬೋದು. ತುಂಬ ಕಂಫರ್ಟಬಲ್ ಆಗಿದೆ. ಕ್ಲಾತ್ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿ, ಫುಲ್ ಸಿಂಪಲ್ ಆಗಿದೆ. ದುಪ್ಪಟ್ಟ ಸ್ವಲ್ಪ ಥ್ರೆಡ್ ವರ್ಕ್ ಇದೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಚಾಂದ್ ಬಾಲ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋ ಇವೆಂಟಿಗೆ ಹೋಗ್ತಿದೆ ಈ ರೀತಿ ಹೋಗ್ಬೋದು. ಆ್ಯಂಡ್ ನಂತರ ಯಾರಾದರೂ ಡಸ್ಕಿ ಸ್ಕಿನ್ ಇದ್ದರೆ ದಯವಿಟ್ಟು ತೊಗೊಳ್ಳಿ, ಸಖತ್ತಾಗಿರುತ್ತೆ. ಆ್ಯಂಡ್ ನಿಮ್ಗೇನಾದ್ರು ಇಷ್ಟೊಂದು ಹೆವಿ ಆಗಿರೋ ಜ್ಯುವೆಲ್ಸ್ ಎಲ್ಲ ಹಾಕೋಕ್ಕೆ ಇಷ್ಟ ಅಂದರೆ ಸಿಂಪಲ್ ಆಗಿರುವಂಥ ಒಂದು ಆಕ್ಸಿಡೈಸ್ಡ್ ಆಗಿರುವಂಥ ಒಂದು ಸಿಲ್ವರ್ ಜುಮ್ಕಿ ಕೂಡ ಹಾಕೋಬೋದು, ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಈ ಇಯರಿಂಗ್ ಕೂಡ ನಾನು ಮೀಶೋಲೇ ತೊಗೊಂಡಿದ್ದು. ಲಿಂಕ್ ಇದ್ದರೆ ತುಂಬ ದಿನ ಆಗೋಯ್ತು ತೊಗೊಂಡು. ಲಿಂಕ್ ಇದ್ದರೆ ನಾನು ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಒಂದು ಡ್ರೆಸ್ಗಿಂತ ಇನ್ನೊಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇದರಿಂದ ಒಂದು ಕತೆ ಏನಂದರೆ, ನಾನು ಈ ಜ್ಯುವೆಲ್ರಿನ ಮೀಶೋಲೇ ಬುಕ್ ಮಾಡಿದ್ದು. ಬಟ್ ನನಗೆ ಇದಕ್ಕೆ ಸೂಟ್ ಆಗೋ ಅಂಥ ಯಾವುದೇ ರೀತಿಯಾದಂಥ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಅಂತ ಇರಲಿಲ್ಲ. ಸೊ ಈ ಡ್ರೆಸ್ನ ನೋಡಿದ ತಕ್ಷಣ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೆಕ್ಕೊಂಡಿದ್ದು. ನಿಜವಾಗ್ಲೂ ಎಷ್ಟೊಂದು ಹಂಗೆ ಆಗಿದೆ. ಇಯರಿಂಗ್ ತೊಗೊಬಿಡ್ತೀನಿ, ಅದಕ್ಕೆ ಮ್ಯಾಚ್ ಆಗೋ ಥರ ಡ್ರೆಸ್ ತೊಗೊತೀನಿ. ಸೊ ನೋಡ್ತಾ ಇದ್ದೀರಾ, ಡ್ರೆಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ದುಪ್ಪಟ್ಟನೂ ತುಂಬ ಲೆಂತಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಂಟ್ ಹೇಳ್ದಂಗೆ ಸಿಗ್ರೆಟ್ ಪ್ಯಾಂಟ್ ಅಂದರೆ ಏನಿಲ್ಲ, ಇಲ್ಲಿ ಸ್ಲಿಟ್ ಇರುತ್ತೆ ಕೆಳಗಡೆ ಆ್ಯಂಕಲ್ ಹತ್ರ. ಸೊ ಅದು. ಆ್ಯಂಡ್ ಸೈಜ್ ಏನು ಅಂತೆಲ್ಲ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇದಕ್ಕೆ ನಾನು 4.5 ಕೊಡ್ತಾ ಇದ್ದೀನಿ ಔಟ್ ಆಫ್ 5. ವಿ-ನೆಕ್ ಇದೆ, ಹೆವಿ ಜ್ಯುವೆಲ್ರಿ ಆಗಿದೆ ಅಂತ ಹೇಳಿ ಚೈನ್ನ ರಿಮೂವ್ ಮಾಡಿದ್ದೀನಿ. ಸೊ ಇದು ನೋಡ್ಲಿಕ್ಕೆ ಈ ರೀತಿ ಕಾಣ್ತಾ ಇದೆ. ನಿಜ ಸಕ್ಕತ್ತಾಗಿದೆ ಇದಂತೂ. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಆ ಥರ ಸಿಂಪಲಾಗಿ ಎಲ್ಲಾದ್ರೂ ಹೋಗ್ತಿದ್ರೆ ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು. ಆ್ಯಂಡ್ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಔಟ್ಫಿಟ್ ಇದು ಕೂಡ ತುಂಬ ಸಿಂಪಲಾಗಿ ಚೆನ್ನಾಗಿದೆ. ಆ್ಯಂಡ್ ನಾನು ಇದಕ್ಕೆ ಒಂದು ಸಿಲ್ವರ್ ಜುಮ್ಕಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ರೀತಿ ಇದೆ. ದುಪ್ಪಟ್ಟ ನಾನು ಸ್ವಲ್ಪ ಲೆಂತ್ ಇರಬೇಕಿತ್ತು ಅನ್ನಿಸ್ತು. ಅಂಬ್ರೆಲಾ ಡ್ರೆಸ್ ತುಂಬ ಚೆನ್ನಾಗಿದೆ. ಇದು ಕೂಡ ಕಂಫರ್ಟಬಲ್ ಆಗಿದೆ ಗೈಸ್. ಎಲ್ಲ ನಿಜ ಇಷ್ಟು ಕಮ್ಮಿ ಬೆಲೆಗೆ ತುಂಬ ಚೆನ್ನಾಗಿರೋ ಕ್ಲೋತೆ ಇದೆ. ಆ್ಯಂಡ್ ಇಲ್ಲಿ ಮಿರರ್ ವರ್ಕ್ ನೋಡ್ತಾ ಇದ್ದೀರಾ ಇಲ್ಲಿ, ಆ್ಯಂಡ್ ಇಲ್ಲಿ ಸ್ವಲ್ಪ ಇದೆ. ಸೊ ನನಗೆ ಇದು ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ನಾನು 4 ಕೊಡ್ತೀನಿ, 5 ಔಟ್ ಆಫ್ 4. ನನಗೆ ಡ್ರೆಸ್ಸು ಸ್ವಲ್ಪ ಡೌಟ್ ಇತ್ತು ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ. ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ವೇಲ್ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಆ್ಯಂಡ್ ನಾನು ಇದಕ್ಕೆ ಹೇಗೆ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂದರೆ, ಲೈಕ್ ಒಂದು ಪರ್ಲ್ದು ಜುಮ್ಕಿ ಹಾಕಿದ್ದೀನಿ. ನೆಕ್ ಸ್ವಲ್ಪ ಬ್ರಾಡ್ ಇರೋದ್ರಿಂದ ಪರ್ಲೆ ಇರುವಂಥ ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಪಿಂಕ್ ಕಲರ್ ಸ್ಟೋನ್ದು ಸಿಲ್ವರ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ. ಸೊ ಇದು ನೋಡ್ಲಿಕ್ಕೆ ಈ ಥರ ಕಾಣ್ತಿದೆ. ಅಂಬ್ರೆಲಾ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ಸಿಂಪಲ್ಲಾಗಿ ಎಲಿಗೆಂಟಾಗಿ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿ ಕೂಡ ಇದೆ. ಸೊ ಇಯರಿಂಗ್ ಇದೇ ಕಲರ್ ನನ್ನ ಹತ್ರ ಚಿಕ್ಕಪೇಟೆಯಿಂದ ತಂದಿರೋ ಜ್ಯುವೆಲ್ ಇತ್ತು. ಸೊ ಹಾಕ್ಕೊಂಡೆ. ಆ್ಯಂಡ್ ಅದನ್ನು ಕೂಡ ನನ್ನ ಕಲರ್ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ಈ ರೀತಿ ಕಾಣ್ತಿದೆ. ಪ್ಯಾಂಟ್ ಬಂದು ಪಾಕಿಸ್ತಾನಿ ಪ್ಯಾಂಟ್ ಆಗಿರೋದ್ರಿಂದ ನಿಮಗೆ ತುಂಬ ವೈಡ್ ಲೆಂತ್ ಬರುತ್ತೆ, ವೈಡ್ ಲೆಗ್. ದುಪ್ಪಟ್ಟ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇದಕ್ಕೆ ನಾನು 5 ಔಟ್ ಆಫ್ 5 ಕೊಡ್ತೀನಿ. ನನಗೆ ಸಖತ್ ಇಷ್ಟ ಆಯಿತು. ಸೊ
ಸೊ ನಾನು ಹೇಳಿದ್ದೆ ಕೊನೆಯಲ್ಲಿ ಹೇಳ್ತೀನಿ ನಾನು ಯಾವ್ಯಾವ ಸೈಜ್ ಬುಕ್ ಮಾಡಿದ್ದು ಅಂತ. ಆ್ಯಂಡ್ ನಾನು ಬುಕ್ ಮಾಡಿದ್ದು ಮೀಡಿಯಮ್. ಯಾಕೆ ಅಂತಂದರೆ ಕಾಟನ್ ಆಗಿರೋದ್ರಿಂದ ಒಂದು ವಾಶ್ ಆದಮೇಲೆ ಅದು ಶ್ರಿಂಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಮೀಡಿಯಮ್ನ ಬುಕ್ ಮಾಡಿದ್ದೆ. ಅದಾದಮೇಲೆ ನಮ್ಮ ಅಮ್ಮನ ಹತ್ರ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ, ಸ್ಟಿಚ್ ಹಾಕ್ಸಿದ್ದೆ. 5 ಕುರ್ತಾ ಸೂಟ್ಸ್ಗೂ ಸ್ಟಿಚ್ ಹಾಕ್ಸಿದ್ದೆ. ಸೊ ಇದಿಷ್ಟ ಆಗಿತ್ತು ಈ ಒಂದು ಮೀಶೋ ಅಲ್ಲಿ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಿಮಗೆ ಯಾವ್ಯಾವ ಕುರ್ತಾ ಸೂಟ್ಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.